ಓಂ ಶಾಂತಿ. ಡೇಟ್ ಆಗಿದೆ 29/3/1986. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಡಬಲ್ ವಿದೇಶಿ ಬಚ್ಚೋं से ಬಾಪ್ ದಾದಾ ಕಿ ರೂಹ ರೂಹಾನ್. ಡಬಲ್ ವಿದೇಶಿ ಮಕ್ಕಳಿಗೆ ಬಾಪ್ ದಾದಾ ಅವರ ಆತ್ಮಿಕ ವಾರ್ತಾಲಾಪ ಆಗಿದೆ. ಸದಾ ಸ್ನೇಹಿ ಸಹಯೋಗಿ ಬಚ್ಚೋं ಪ್ರತಿ ಬಾಪ್ ದಾದಾ ಬೋಲೆ. ಯಾವಾಗಲೂ ಸ್ನೇಹಿ ಸಹಯೋಗಿ ಮಕ್ಕಳ ಪ್ರತಿಯಾಗಿ ಬಾಪ್ ದಾದಾ ಹೇಳ್ತಾರೆ. आज बाप दादा चारों ओर के डबल विदेशी बच्चों को वतन में इमर्ज कर सभी बच्चों की विशेषताओं को देख रहे थे. ಇಂದು ಬಾಪ್ ದಾದಾ 4 ಕಡೆಯ ಡಬಲ್ ವಿದೇಶಿ ಮಕ್ಕಳನ್ನು ವತನದಲ್ಲಿ ಇಮರ್ಜ್ ಮಾಡಿಕೊಂಡು ಎಲ್ಲ ಮಕ್ಕಳ ವಿಶೇಷತೆಗಳನ್ನು ಬಾಬಾ ನೋಡ್ತಾ ಇದ್ರು. क्योंकि सभी बच्चे विशेष आत्माएं हैं तभी बाप के बने हैं. ಯಾಕಂತಂದರೆ ಎಲ್ಲ ಮಕ್ಕಳು ವಿಶೇಷ ಆತ್ಮಗಳಾಗಿರೋದ್ರಿಂದ ಎಲ್ಲ ಮಕ್ಕಳು ತಂದೆಯವರಾಗಿಬಿಟ್ಟಿದ್ದಾರೆ. ಅರ್ಥಾತ್ ಶ್ರೇಷ್ಠ ಭಾಗ್ಯವಾನ್ ಬನೆ ಹೇ. ತಂದೆ ಮಕ್ಕಳು ಆಗಿದ್ದಾರೆ ಅಂತಂದರೆ ಅವರು ಶ್ರೇಷ್ಠ ಭಾಗ್ಯವಾನ್ ಮಕ್ಕಳಾಗಿದ್ದಾರೆ. ವಿಶೇಷ ಸಭಿ ಹೇ ಫಿರ್ ಭಿ ನಂಬರ್ವಾರ್ ತೋ ಕಹೆಂಗೆ. ಎಲ್ಲರೂ ವಿಶೇಷವಾಗಿದ್ದಾರೆ, ಆದರೂ ಕೂಡ ನಂಬರ್ವಾರ್ ಆಗಿದ್ದಾರೆ. तो आज बाप दादा डबल विदेशी बच्चों को विशेष रूप से देख रहे थे. ಅದಕ್ಕಾಗಿ ಇಂದು ಬಾಪ್ ದಾದಾ ಎಲ್ಲ ಡಬಲ್ ವಿದೇಶಿ ಮಕ್ಕಳನ್ನು ವಿಶೇಷ ರೂಪದಿಂದ ನೋಡ್ತಾ ಇದ್ದರು. थोड़े समय में चारों ओर के भिन्न भिन्न रीति रस्म व मान्यता होते हुए भी एक मान्यता के एक मत वाले बन गए हैं. ಸ್ವಲ್ಪ ಸಮಯದಲ್ಲಿ 4 ಕಡೆಯ ಭಿನ್ನ ಭಿನ್ನ ಪದ್ಧತಿ ರೀತಿಗಳಿದ್ದರೂ ಕೂಡ, ಮಾನ್ಯತೆಗಳಿದ್ದರೂ ಕೂಡ ಏನಾಗಿದ್ದಾರೆ, ಏಕ್ ಮಾನ್ಯತಾಕ್ಕೆ ಒಬ್ಬ ತಂದೆಯ ಮಾನ್ಯತೆಯ ಮತದ ಪ್ರಕಾರ ನಡೆಯುವಂಥವರಾದರು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ. ಬಾಪ್ ದಾದಾ दो विशेषताएं मेजॉरिटी में देख रहे हैं. ಬಾಪ್ ದಾದಾ ವಿಶೇಷವಾಗಿ 2 ವಿಶೇಷತೆಗಳನ್ನು ಮೆಜಾರಿಟಿನಲ್ಲಿ ನೋಡ್ತಿದ್ದಾರೆ. ಏಕ್ ತೋ ಸ್ನೇಹಕ್ಕೆ ಸಂಬಂಧ ಮೇ ಬಹುತ್ ಜಲ್ದಿ ಬಂದ್ ಗಯೆ ಹೇ. ಒಂದು ಸ್ನೇಹದ ಸಂಬಂಧದಲ್ಲಿ ಬೇಗನೆ ಬಾಬಾನ ಜೊತೆ ಬಂಧಿತ ಆಗಿಬಿಟ್ಟಿದ್ದಾರೆ. ಸ್ನೇಹಕ್ಕೆ ಸಂಬಂಧ ಮೇ ಈಶ್ವರೀಯ ಪರಿವಾರ ಕೆ ಬನನೆ ಮೇ ಬಾಪ್ ಕೆ ಬನನೆ ಮೇ ಅಚ್ಛಾ ಸಹಯೋಗ ದಿಯಾ ಹೇ. ಬಾಬಾ ಹೇಳ್ತಾರೆ, ಸ್ನೇಹದ ಸಂಬಂಧದಲ್ಲಿ ಈಶ್ವರೀಯ ಪರಿವಾರದವರಾಗುವುದರಲ್ಲಿ, ತಂದೆಯ ಮಕ್ಕಳಾಗುವುದರಲ್ಲಿ ಒಳ್ಳೆಯ ಒಂದು ಸಹಯೋಗವನ್ನು ಕೊಟ್ಟಿದ್ದಾರೆ. तो एक स्नेह में आने की विशेषता, दूसरा स्नेह के कारण परिवर्तन शक्ति सहज प्रैक्टिकल में लाए. ಬಾಬಾ ಹೇಳ್ತಾರೆ, ಒಂದು ಸ್ನೇಹದಲ್ಲಿ ಬರ್ತಕ್ಕಂಥ ವಿಶೇಷತೆ ಆಗಿದೆ, ಇನ್ನೊಂದು ಸ್ನೇಹದ ಕಾರಣ ತಮ್ಮ ಪರಿವರ್ತನಾ ಶಕ್ತಿ ಸಹಜವಾಗಿ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದರು. ಸ್ವಪರಿವರ್ತನ್ और साथ साथ हम जिन्स के परिवर्तन में अच्छी लगन से आगे बढ़ रहे हैं. ಬಾಬಾ ಹೇಳ್ತಾರೆ, ಸ್ವಪರಿವರ್ತನ ಅಷ್ಟೇ ಅಲ್ಲದೆ ಜೊತೆಗೆ ತಮ್ಮ ಹಮ್ಜಿನ್ಸ್ಗಳ ಪರಿವರ್ತನದಲ್ಲಿನೂ ಒಳ್ಳೆಯ ರೀತಿಯಿಂದ ವೃದ್ಧಿಯನ್ನು ಮಾಡಿದರು ಅಂತ ಹೇಳ್ತಾರೆ ಬಾಬಾ. स्नेह की शक्ति और परिवर्तन करने की शक्ति, इन दोनों विशेषताओं को हिम्मत से धारण कर अच्छा ही सबूत दिखा रहे हैं. ಬಾಬಾ ಹೇಳ್ತಾರೆ, ಸ್ನೇಹ ಶಕ್ತಿ ಮತ್ತು ಪರಿವರ್ತನೆ ಮಾಡುವುದರ ಶಕ್ತಿ, ಈ 2 ವಿಶೇಷತೆಗಳಲ್ಲಿ ಬಹಳಷ್ಟು ಉತ್ಸಾಹವನ್ನು, ಧೈರ್ಯವನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಒಂದು ಸಬೂತನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. आज वतन में बाप दादा आपस में बच्चों की विशेषता पर रूह रूहान कर रहे हैं. ಇಂದು ವತನದಲ್ಲಿ ಬಾಪ್ ದಾದಾ ಪರಸ್ಪರ ಮಕ್ಕಳ ವಿಶೇಷತೆಯ ಮೇಲೆ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಇದ್ರು. ಅಭಿ ಇಸ್ ವರ್ಷ ಕೆ ಅವ್ಯಕ್ತ ಕಾ ವ್ಯಕ್ತ ಮೇ ಮಿಲ್ನೆ ಕಾ सीजन कहो व मिलन मेला कहो समाप्त हो रहा है, तो बाप दादा सभी की रिजल्ट को देख रहे थे. ಬಾಬಾ ಹೇಳ್ತಾರೆ, ಈಗ ಈ ವರ್ಷದ ವ್ಯಕ್ತದಲ್ಲಿ ಮಿಲನ್ ಮಾಡ್ತಕ್ಕಂಥ ಸೀಸನ್ ಅಥವಾ ಮಿಲನದ ಮೇಳ ಮಾಡೋದು ಸಮಾಪ್ತ ಆಗ್ತದೆ. ಅದಕ್ಕೆ ಬಾಪ್ ದಾದಾ ಹೇಳ್ತಾರೆ, ಎಲ್ಲರ ರಿಸಲ್ಟನ್ನು ಬಾಬಾ ನೋಡ್ತಾ ಇದ್ರು.
वैसे तो अव्यक्त रूप से अव्यक्त स्थिति से सदा का मिलन है ही और सदा रहेगा. ಹಾಗೆ ನೋಡಿದರೆ ಅವ್ಯಕ್ತ ರೂಪದಿಂದ ಅವ್ಯಕ್ತ ಸ್ಥಿತಿಯಿಂದ ಯಾವಾಗಲೂ ಮಿಲನ ಮಾಡೇ ಮಾಡ್ತೀರಾ, ಅದು ಯಾವಾಗಲೂ ಇರ್ತದೆ. लेकिन साकार रूप द्वारा मिलन का समय निश्चित करना पड़ता है. ಆದರೆ ಸಾಕಾರ ರೂಪದ ಮುಖಾಂತರ ಮಿಲನ ಮಾಡುವುದನ್ನು ಸಮಯ ನಿಶ್ಚಿತ ಮಾಡಬೇಕಾಗ್ತದೆ. और इसमें समय की हद रखनी पड़ती है. ಇಲ್ಲಿ ಸಮಯದ ಒಂದು समय इष्टे ಅಂತ निगदी ಮಾಡಬೇಕಾಗ್ತದೆ. ಅವ್ಯಕ್ತ रूप के मिलन में समय की हद नहीं है. ಆದರೆ ಅವ್ಯಕ್ತ ರೂಪದಲ್ಲಿ ಮಿಲನ್ ಮಾಡೋಕ್ಕೆ ಸಮಯ ಬೇಕಾಗೋದಿಲ್ಲ, ನೀವು ಎಷ್ಟು ಬೇಕಾದಷ್ಟು ಮಿಲನ್ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. जो जितना चाहे मिलन मना सकते हैं. अव्यक्त शक्ति की अनुभूति कर स्वयं को सेवा को सदा आगे बढ़ा सकते हैं. ಬಾಬಾ ಹೇಳ್ತಾರೆ, ಅವ್ಯಕ್ತ ರೂಪದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಮಿಲನ್ ಮಾಡ್ಬೋದು, ಅವ್ಯಕ್ತ ಶಕ್ತಿಯ ಅನುಭೂತಿ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ಸೇವೆಯನ್ನು ಯಾವಾಗಲೂ ಸೇವೆಯಲ್ಲಿ ಮುಂದೆ ಹೋಗ್ತಾ ಇರಬೇಕು. फिर भी निश्चित समय के प्रमाण इस वर्ष की यह सीज़न समाप्त हो रही है. ಆದಾಗ್ಯೂ ಕೂಡ ಸಮಯದ ಪ್ರಮಾಣವಾಗಿ ಈ ವರ್ಷದ ಸೀಸನ್ ಏನಾಗ್ತಿದೆ, ಸಮಾಪ್ತಿ ಆಗ್ತದೆ. ಲೇಕಿನ್ ಸಮಾಪ್ತ नहीं है, ಸಂಪನ್ನ ಬನ್ ರಹೆ हैं. ಸಮಾಪ್ತ ಅಲ್ಲ, ಸಂಪನ್ನ ಆಗ್ತಿದ್ದೀರಾ. ಮಿಲನ ಅರ್ಥಾತ್ ಸಮಾನ ಬನ್ನ. ಸೇರೋದು ಅಂತಂದ್ರೇನು, ಸಮಾನ ಆಗೋದು. ಸಮಾನ ಬನೇನ, ಸಮಾನ ಆಗಿದ್ದೀರಲ್ಲ, तो समाप्ति नहीं है. भले सीजन का समय तो समाप्त हो रहा है, लेकिन स्वयं समान और संपन्न बन गए. ಬಾಬಾ ಹೇಳ್ತಾರೆ, ಸಮಾಪ್ತಿ ಅಂತಲ್ಲ, ಭಲೆ ಸೀಸನ್ ಸಮಾಪ್ತಿ ಆದರೂ ಕೂಡ ಸ್ವಯಂ ಏನು ಆಗಿದ್ದೀರಾ, ಸಮಾನ ಆಗಿದ್ದೀರಾ, ಸಂಪನ್ನ ಆಗಿದ್ದೀರಾ. इसलिए बाप दादा चारों ओर के डबल विदेशी बच्चों को वतन में देख हर्षित हो रहे थे. ಆದ್ದರಿಂದ ಬಾಪ್ ದಾದಾ 4 ಕಡೆ ಡಬಲ್ ವಿದೇಶಿ ಮಕ್ಕಳನ್ನು ವತನದಲ್ಲಿ ನೋಡಿ ಹರ್ಷಿತ ಆಗ್ತಾ ಇದ್ರು. ಕ್ಯೋಂಕಿ ಸಾಕಾರ ಮೇ ತೋ ಕೋಯಿ ಆ ಸಕ್ತಾ, ಕೋಯಿ ನಹಿ ಭಿ ಆ ಸಕ್ತಾ. ಅದಕ್ಕೆ ಬಾಬಾ ಹೇಳ್ತಾರೆ, ಸಾಕಾರದಲ್ಲಿ ಕೆಲವರು ಮಧುಬನ್ಗೆ ಬರ್ತೀರಾ, ಕೆಲವ್ರಿಗೆ ಬರೋಕ್ಕಾಗೋದಿಲ್ಲ. ಇಸ್ಲಿಯೇ ಅಪನಾ ಚಿತ್ರ ಅಥವಾ ಪತ್ರ ಭೇಜ್ ದೇತೆ ಹೇ. ಅದಕ್ಕೆ ಏನು ಮಾಡ್ತಾರೆ, ಚಿತ್ರ ಅಥವಾ ಪತ್ರವನ್ನು ಕಳಿಸ್ತಾರೆ. लेकिन अव्यक्त रूप में बाप दादा चारों ओर के संगठन को सहज इमर्ज कर सकता है. ಆದರೆ ಅವ್ಯಕ್ತ ರೂಪದಲ್ಲಿ ಬಾಪ್ ದಾದಾ 4 ಕಡೆ ಸಂಘಟನ ಸಹಜವಾಗಿ ಇಮರ್ಜ್ ಮಾಡ್ಕೊಳ್ತಾ ಇದ್ರು. अगर यहाँ सभी को बुलावे फिर भी रहने का सब साधन चाहिए. ಆದರೆ ಸ್ಥೂಲದಲ್ಲಿ ಬರಬೇಕು ಅಂತಂದರೆ ಎಲ್ಲ ಏನು ಮಾಡಬೇಕಾಗ್ತದೆ, ಸಾಧನಗಳನ್ನು ತಯಾರು ಮಾಡಬೇಕಾಗ್ತದೆ. ಅವ್ಯಕ್ತ ವತನ್ ಮೇ ತೋ ಇನ್ ಸ್ಥೂಲ್ ಸಾಧನೋं की कोई आवश्यकता नहीं है. ಅಲ್ಲಿ ಅವ್ಯಕ್ತ ವತನದಲ್ಲಿ ಎಷ್ಟು ಮಕ್ಕಳನ್ನು ಕೂಡ ಏನು ಮಾಡ್ಬೋದು, ಇಮರ್ಜ್ ಮಾಡ್ಕೊಳ್ಬೋದು. ಅಲ್ಲಿ ಸ್ಥೂಲ ಸಾಧನಗಳು ಬೇಕಾಗೋದಿಲ್ಲ. वहाँ तो सिर्फ डबल विदेशी क्या, लेकिन सारे भारत के बच्चे भी इकट्ठे करो तो ऐसे लगेगा जैसे बेहद का ಅವ್ಯಕ್ತ ವತನ್ है. ಬಾಬಾ ಹೇಳ್ತಾರೆ, ವಿದೇಶಿಯವ್ರನ್ನಷ್ಟೇ ಇಮರ್ಜ್ ಮಾಡ್ಕೊಳ್ಳೋದಲ್ಲ, ವತನದಲ್ಲಿ ಎಲ್ಲ ಭಾರತದ ಮಕ್ಕಳನ್ನು ಒಟ್ಟಾಗಿ ಸೇರಿಸ್ಬೋದು. ಅದು ಅವ್ಯಕ್ತ ವತನ ಆಗಿದೆ. ಎಷ್ಟು ಬೇಕು ಅಷ್ಟು ಮಕ್ಕಳನ್ನು ಇಮರ್ಜ್ ಮಾಡ್ಬೋದು. ವಹಾ ಭಲೆ ಕಿತನೆ ಭೀ ಲಾಖ್ ಹೋ ಫಿರ್ ಭೀ ಐಸೇ ಹಿ ಲಗೇಗಾ. ಎಷ್ಟು 1 ಲಕ್ಷ ಎಷ್ಟು ಜನ ಇದ್ದರೂ ನಡೀತದೆ ಅಂತ ಹೇಳ್ತಾರೆ ಬಾಬಾ. ಹೀಗೆ ಅನ್ನಿಸ್ತದೆ, ಜೈಸೆ ಛೋಟಾ ಸಾ ಸಂಗಠನ್ ದಿಖಾಯಿ ದೇ ರಹಾ ಹೇ. ಎಷ್ಟು ಮಕ್ಕಳಿದ್ರು, ಎಷ್ಟು ಲಕ್ಷ ಇದ್ದರೂ ಅದು ಒಂದು ಚಿಕ್ಕ ಸಂಘಟನೆ ಅನ್ನಿಸ್ತದೆ. तो आज वतन में सिर्फ डबल विदेशियों को इमर्ज किया था. ಆದರೆ ಬಾಬಾ ಕೇವಲ ಡಬಲ್ ವಿದೇಶಿಯರನ್ನು ಮಾತ್ರ ಇಮರ್ಜ್ ಮಾಡ್ಕೊಂಡಿದ್ರು. बाप दादा देख रहे थे कि भिन्न रस्म रिवाज होते हुए भी दृढ़ संकल्प से प्रगति अच्छी की है. बाप दादा ನೋಡ್ತಾ ಇದ್ರು, ವಿದೇಶಿಯರ ಒಂದು ರೀತಿ ನೀತಿ ಪದ್ಧತಿಗಳು ಬೇರೆ ಆಗಿದ್ರೂ ಕೂಡ ದೃಢ ಸಂಕಲ್ಪದಿಂದ ಅವರು ಏನು ಮಾಡಿದರು, ವೃದ್ಧಿಯನ್ನು ಮಾಡಿದರು. ಮೆಜಾರಿಟಿ ಉಮಂಗ್ ಉತ್ಸಾಹ ಮೇ ಚಲ್ ರಹೆ ಹೇ. ವಿದೇಶಿಯರು ಬಹಳಷ್ಟು ಮಕ್ಕಳು ಏನು ಮಾಡಿದ್ದಾರೆ, ಉಮಂಗ್ ಉತ್ಸಾಹದಲ್ಲಿ ನಡೀತಿದ್ದಾರೆ. कोई खेल दिखाने वाले होते ही हैं, लेकिन रिजल्ट में यह अंतर देखा कि अगले वर्ष तक कन्फ्यूज ज़्यादा होते थे. ಬಾಬಾ ಹೇಳ್ತಾರೆ,
ಇನ್ನು ಕೆಲವರು ಆಟ ಆಡ್ತಾ ನೋಡ್ತಾ ಇದ್ದರು, ಆದರೆ ರಿಸಲ್ಟ್ನಲ್ಲಿ ಸ್ವಲ್ಪ ಅಂತರ ಇದೆ. ಆದರೂ ಕೂಡ ಅಗಲೇ ವರ್ಷ ತಕ್ ಕನ್ಫ್ಯೂಸ್ ज़्यादा होते थे. ಮೊದಲು कन्फ्यूज़ ಆಗಿಬಿಡ್ತಿದ್ರು ಭಾಳ. ಲೇಕಿನ್ ಇಸ್ ವರ್ಷ ಕೆ ರಿಸಲ್ಟ್ ಮೇ ಕೈ ಬಚ್ಚೆ ಪೆಹಲೆ ಸೆ ಮಜಬೂತ್ ದೇಖೆ. ಆದರೆ ಈ ವರ್ಷ ರಿಸಲ್ಟ್ ನೋಡಿದಾಗ ಬಹಳಷ್ಟು ಮಕ್ಕಳು ಗಟ್ಟಿಯಾಗಿದ್ದಾರೆ. ಕೊಯ್ ಬಾಪ್ ದಾದಾ ಕೋ ಖೇಲ್ ದಿಖಾನೆ ವಾಲೆ ಬಚ್ಚೆ ಭಿ ದೇಖೆ. ಇನ್ನು ಕೆಲವು ಮಕ್ಕಳು ಬಾಪ್ ದಾದಾಗ ಏನು ಮಾಡ್ತಾರಂತೆ, ಆಟ ಆಡಿಸ್ತಾರಂತೆ. ಆ ಥರ ಕಾಣಿಸ್ತು ಅಂತ ಹೇಳ್ತಾರೆ ಬಾಬಾ. ಕನ್ಫ್ಯೂಸ್ ಹೋನೆ ಕಾ ಭಿ ಖೇಲ್ ಕರ್ತೆ ಹೇನಾ. ಬಾಬಾ ಏನೇನು ಹೇಳ್ತಾರೋ ಅದನ್ನೆಲ್ಲ ಏನು ಮಾಡ್ಕೊಂಡ್ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಉಸ್ ಸಮಯ ಕಾ ವಿಡಿಯೋ ನಿಕಾಲ್ ಬೈಟ್ ದೇಖೋ ತೋ ಆಪ್ಕೋ ಬಿಲ್ಕುಲ್ ಡ್ರಾಮಾ ಲಗೇಗಾ. ಆ ಸಮಯದಲ್ಲಿ ನಿಮ್ಮದೆಲ್ಲ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸಿದ್ರೆ ಅದು ಏನು ಅನಿಸ್ಬಿಡ್ತದೆ, ಇದು ನಾಟಕ ಅನಿಸ್ತದೆ. ಲೇಕಿನ್ ಪೆಹಲೆ ಸೇ ಭಿ ಅಂತರ್ ಹೇ. ಆದರೂ ಮೊದಲಿನಕ್ಕಿಂತ ಈಗ ಭಾಳ ಅಂತರ ಆಗಿದೆ. ಅಭಿ ಅನುಭವಿ ಬಂತೆ ಹುಯೇ ಗಂಭೀರ್ ಭಿ ಬನ್ ರಹೇ ಹೇ. ಈಗ ನೀವೆಲ್ಲ ಏನಾಗಿದ್ದೀರಾ, ಅನುಭವಿ ಆಗಿದ್ದೀರಾ, गंभीर ಆಗಿದ್ದೀರಾ. तो यह रिजल्ट देखी कि पढ़ाई से प्यार और याद में रहने का उमंग भिन्न ರೀತಿ ರಸಂ ಮಾನ್ಯತಾ ಕೋ ಸಹಜ್ ಬದಲ್ ದೇತಾ ಹೇ. ಬಾಬಾ ಹೇಳ್ತಾರೆ, ಈ ರಿಸಲ್ಟ್ ನೋಡಿದಾಗ ಅಭ್ಯಾಸದಿಂದ ಬಹಳ ಪ್ರೀತಿಯಿಂದ ನೆನಪಿನಲ್ಲಿ ಇರ್ತೀರಾ. ಉಮಂಗ ಇದೆ, ಉತ್ಸಾಹ ಇದೆ. ಭಿನ್ನ ರೀತಿ ರಸಂ ಮಾನ್ಯತಾ ಕೋ ಸಹಜ್ ಬದಲ್ ದೇತಾ ಹೇ. ಬಾಬಾನ ಮೇಲೆ ಪ್ರೀತಿ ನೆನಪು ಇದೇನು ಮಾಡಿಬಿಡುತ್ತೆ, ಸಹಜವಾಗಿ ಏನೇ ನಿಮ್ಮ ರೀತಿ ರಸಂ ಪದ್ಧತಿಗಳಿದ್ದರೂ ಕೂಡ ಸಹಜವಾಗಿ ಬದಲಾಗ್ತವೆ. ಭಾರತವಾಸಿಯೋಂಕೋ ಪರಿವರ್ತನ ಹೋನೆ ಮೇ ಸಹಜ್ ಹೇ. ಭಾರತವಾಸಿಗಳು ಪರಿವರ್ತನದಲ್ಲಿ ಬಹಳಷ್ಟು ಸಹಜ ಆಗಿದ್ದಾರೆ. ದೇವತಾओं ಮಾನ್ ಜಾನ್ತೆ ಹೇ, ಶಾಸ್ತ್ರೋಂಕೆ ಮಿಕ್ಸ್ ನಾಲೆಜ್ ಕೋ ಜಾನ್ತೆ ಹೇ. ದೇವತೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಶಾಸ್ತ್ರಗಳನ್ನು ಮಿಕ್ಸ್ ಮಾಡಿ ಜ್ಞಾನವನ್ನು ತಿಳ್ಕೊಂಡಿದ್ದೀರಾ. तो ಮಾನ್ಯತಾಯೇ ಭಾರತವಾಸಿಯೋं के लिए इतनी नवीन नहीं है. ಭಾರತವಾಸಿಗಳಿಗೆ ಇವು ಪದ್ಧತಿಗಳು ಅಥವಾ ಒಪ್ಕೊಳ್ಳೋದು ಅಷ್ಟೇನು ಹೊಸದು ಅನಿಸೋದಿಲ್ಲ. फिर भी टोटल चारों ओर के बच्चों में ऐसे निश्चय बुद्धि अटल अचल आत्माएं देखी. ಇಷ್ಟೆಲ್ಲ ವೇದ ಶಾಸ್ತ್ರಗಳನ್ನು ಭಾರತವಾಸಿಗಳು ಮೊದಲಿನಿಂದ ತಿಳ್ಕೊಂಡು ಬಂದಿದ್ದಾರೆ. ಆದಾಗ್ಯೂ ಅದಕ್ಕೆ ಅವ್ರಿಗೆ ಏನು ಹೊಸದು ಅನಿಸೋದಿಲ್ಲ. ಆದರೂ ಕೂಡ ಟೋಟಲ್ ಆಗಿ 4 ಕಡೆ ಮಕ್ಕಳಲ್ಲಿ ಇಂಥ ಒಂದು ನಿಶ್ಚಯ ಬುದ್ಧಿ ಇದೆ, ಅಟಲ್ ಇದ್ದಾರೆ, ಅಚಲ್ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ऐसे निश्चय बुद्धि औरों को भी निश्चय बुद्धि बनाने में एग्जाम्पल बने. ಬಾಬಾ ಹೇಳ್ತಾರೆ, ಇಂಥ ನಿಶ್ಚಯ ಬುದ್ಧಿ ಅವರಂಕೋ ಭಿ, ಬೇರೆಯವರನ್ನು ಕೂಡ ನೀವೇನು ಮಾಡ್ತೀರಾ, ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡೋಕ್ಕೆ ಉದಾಹರಣೆ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. प्रवृत्ति में रहते भी पावरफुल संकल्प से दृष्टि वृत्ति परिवर्तन कर लेते हैं. ಪ್ರವೃತ್ತಿ ಮಾರ್ಗದಲ್ಲಿದ್ದು ಅಂದರೆ ಮನೆಯಲ್ಲಿದ್ದುಕೊಂಡು ಸಂಸಾರದಲ್ಲಿದ್ದುಕೊಂಡು ಸಹಿತ ನೀವೇನಾಗ್ಬಿಡ್ತೀರಾ, ಪವರ್ಫುಲ್ ಆಗ್ತೀರಾ. ಸಂಕಲ್ಪದಿಂದ ದೃಷ್ಟಿ ವೃತ್ತಿ ಪರಿವರ್ತನ ಮಾಡ್ತೀರಾ. वह भी विशेष रतन देखे. कई ऐसे भी बच्चे हैं जो जितना ही अपनी रीति प्रमाण अल्पकाल के साधनों में ಅಲ್ಪಕಾಲ ಕೆ ಸುಖೋ ಮೇ ಮಸ್ತ್ ಥೇ. ಇನ್ನು ಕೆಲವರು ಏನು ಮಾಡಿದ್ದಾರೆ, ಏನೇನೋ ಸಾಧನಗಳಿದಾವೆ ಅಂಥೇಳಿ ಇದೇ ಸ್ವರ್ಗ ಅಂತ ತಿಳ್ಕೊಂಡು ಆ ಸಾಧನದಲ್ಲೇ ಸುಖ ಸಂತೋಷದ ಇದೆ ಅಂತ ತಿಳ್ಕೊಂಡು ಅದರಲ್ಲೇ ಮಸ್ತ್ ಇದ್ದಾರೆ. ऐसे भी रात दिन के परिवर्तन में अच्छे तीव्र पुरुषार्थियों की लाइन में चल रहे हैं. ಹೀಗೂ ಮಕ್ಕಳಿದ್ದಾರೆ, ಇಡೀ ದಿನ ಪರಿವರ್ತನದಲ್ಲಿ ಅಚ್ಚೇ ತೀವ್ರ ಪುರುಷಾರ್ಥ ಮಾಡುವ ಒಂದು ಸಾಲಿನಲ್ಲಿ ನಡೀತಿದ್ದಾರೆ. ಚಾಹೆ ज़्यादा ಅಂದಾಜ್ ನ ಭಿ ಹೋ ಲೇಕಿನ್ ಫಿರ್ ಭಿ ಅಚ್ಚೆ ಹೇ. ಭಾಳಷ್ಟು ಜನ ಇಲ್ಲ, ಆದರೂ ಕೂಡ ಒಳ್ಳೆಯದಿದೆ. ಜೈಸೆ ಬಾಪ್ ದಾದಾ झाटकों का दृष्टांत देते हैं, ऐसे मन से त्याग का संकल्प करने के बाद फिर आँख भी न डूबे ऐसे भी हैं. बाबा ಹೇಳ್ತಾರೆ, ऐसे मन से त्याग का संकल्प करने के बाद, ಮನಸ್ಸಿನಿಂದ ಎಲ್ಲ ತ್ಯಾಗ ಮಾಡಿದರೂ ಕೂಡ ಮತ್ತೆ ಕಣ್ಣುಗಳೇನು ಮಾಡ್ತಾವೆ, ಅಲ್ಲೇ ಸಿಕ್ಕಾಕೊಂಡು ಬಿಡ್ತಾವೆ. आज टोटल रिजल्ट देख रहे थे. ಇವತ್ತು टोटल रिजल्ट बाबा ನೋಡ್ತಾ ಇದ್ರು. ब्रह्मा बाप भी सभी बच्चों को देख विशेष खुश हो रहे थे. ಬ್ರಹ್ಮ ತಂದೆನೂ ಕೂಡ ಎಲ್ಲ ಮಕ್ಕಳನ್ನು ನೋಡಿ ಖುಷಿ ಪಡ್ತಾ ಇದ್ರು.
शक्तिशाली आत्माओं को देख बाप दादा मुस्कुराते हुए रूह रूहान कर रहे थे कि ब्रह्मा की रचना दो प्रकार की गाई हुई है. ಶಕ್ತಿಶಾಲಿ ಆತ್ಮಗಳನ್ನು ನೋಡ್ತಾ ಬಾಪ್ ದಾದ ಮುಗುಳಗ್ತಾ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಇದ್ರು. ಮತ್ತು ಬ್ರಹ್ಮ ಬಾಬಾ ಹೇಳ್ತಾರೆ, ಬ್ರಹ್ಮನ ರಚನೆ ಎರಡು ಪ್ರಕಾರದ್ದಾಗಿ ಗಾಯನ ಇದೆ. एक ब्रह्मा के मुख से ब्राह्मण निकले और दूसरी रचना ब्रह्मा ने संकल्प से सृष्टि रची. ಬಾಬಾ ಹೇಳ್ತಾರೆ, ಬ್ರಾಹ್ಮಣರ ಸೃಷ್ಟಿ ಹೆಂಗೆ ತಯಾರಾಯಿತು ಅಂತಂದರೆ, ಒಂದು ಮುಖದಿಂದ, ಬ್ರಹ್ಮನ ಮುಖದಿಂದ ಬ್ರಾಹ್ಮಣ ಆತ್ಮಗಳು ತಯಾರಾದರು. ಇನ್ನೊಂದು ಬ್ರಹ್ಮ ಅವರ ಸಂಕಲ್ಪದ ಸೃಷ್ಟಿಯಿಂದ ರಚನೆ ಆದರು ಅಂತ ಹೇಳ್ತಾರೆ ಬಾಬಾ. तो ब्रह्मा बाप ने कितने समय से श्रेष्ठ शक्तिशाली संकल्प किया. ಹಾಗಾದರೆ ಬ್ರಹ್ಮ ತಂದೆ ಎಷ್ಟು ಸಮಯದಿಂದ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ಮಾಡಿದರು. है तो बाप दादा दोनों ही, ಇರೋದು ಇಬ್ಬರು ಒಟ್ಟಿಗೆ ಇದ್ದಾರೆ. फिर भी रचना के लिए शिव की रचना नहीं कहेंगे. ಇನ್ನು ನಾವೆಲ್ಲ ರಚನೆಗಳಿಗೆ ಶಿವ ಅಂತ ಹೇಳೋದಿಲ್ಲ, ಶಿವವಂಶಿ ಕಹೆಂಗೆ, ಶಿವವಂಶಿ ಅಂತ ಹೇಳ್ತಾರೆ. शिवकुमार शिवकुमारी नहीं कहेंगे, ब्रह्मा कुमार कुमारी कहेंगे. तो ब्रह्मा ने विशेष श्रेष्ठ संकल्प से आह्वान किया. ಬಾಬಾ ಹೇಳ್ತಾರೆ, ನಾವೆಲ್ಲ ಇಲ್ಲಿ ಬಂದಿದ್ದ ಕಾರಣ ಯಾರು? ಬ್ರಹ್ಮ ಬಾಬಾ ವಿಶೇಷ ಶ್ರೇಷ್ಠ ಸಂಕಲ್ಪದಿಂದ ನಮ್ಮನ್ನೆಲ್ಲ ಆಹ್ವಾನ ಮಾಡಿದರು. ಅರ್ಥಾತ್ ರಚನಾ ರಚಿ. तो यह ब्रह्मा के शक्तिशाली संकल्प से आह्वान से साकार में पहुंच गए हैं. ಅದಕ್ಕೆ ಶಕ್ತಿಶಾಲಿ ಸಂಕಲ್ಪದಿಂದ, ಆಹ್ವಾನದಿಂದ ಸಾಕಾರದಲ್ಲಿ ನಾವೇನು ಮಾಡಿದ್ದೀವಿ? ಬಂದುಬಿಟ್ಟಿದ್ದೀವಿ. ಸಂಕಲ್ಪ की रचना भी कम नहीं है. ಸಂಕಲ್ಪದಿಂದ ರಚನೆ ಮಾಡೋದೇನು ಕಡಿಮೆ ಅಲ್ಲ. जैसे संकल्प शक्तिशाली है तो दूर से भिन्न पर्दों के अंदर से बच्चों को अपने परिवार में लाना था. श्रेष्ठ शक्तिशाली संकल्प ने ಪ್ರೇಮ್ ಕರ್ ಸಮೀಪ್ ಲಾಯ. ಬಾಬಾ ಹೇಳ್ತಾರೆ, ಸಂಕಲ್ಪ ಶಕ್ತಿಶಾಲಿ. ಬಾಬಾ ಹೇಳ್ತಾರೆ, ಭಾಳ ಜೈಸೆ ಸಂಕಲ್ಪ ಶಕ್ತಿಶಾಲಿ ಹೇ, ಸಂಕಲ್ಪ ಭಾಳಷ್ಟು ಶಕ್ತಿಶಾಲಿ ಇದೆ. ಅದಕ್ಕೆ ದೂರದಿಂದ ಭಿನ್ನ ಪರ್ದೋಂಕೆ ಎಂದರೆ, ಎಲ್ಲೆಲ್ಲೋ ಪರದೆ ಒಳಗಡೆ ಕೂತ್ಕೊಂಡಿದ್ದಾರೆ ಅಂಥ ಮಕ್ಕಳನ್ನು ಪರಿವಾರದಲ್ಲಿ ತಗೊಂಡು ಬಂದರು. ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದಿಂದ ಬಾಬಾ ಹೇಳ್ತಾರೆ, ಪ್ರೇಮ ಮಾಡಿ ಸಮೀಪ ತಗೊಂಡು ಬಂದರು. इसलिए यह शक्तिशाली संकल्प की रचना भी शक्तिशाली है. कईयों का अनुभव भी है, ಕೆಲವರಿಗೆ ಅನುಭವ ಆಗಿದೆ. जैसे बुद्धि को विशेष कोई प्रेम कर समीप ला रहा है. ಬುದ್ಧಿಯಿಂದ ವಿಶೇಷವಾದ ಪ್ರೇಮದಿಂದ ಸಮೀಪ ತಗೊಂಡು ಬರ್ತಿದ್ದಾರೆ. ब्रह्मा के शक्तिशाली संकल्प के कारण ब्रह्मा के चित्र को देखते ही चैतन्यता का अनुभव होता है. ಬಾಬಾ ಹೇಳ್ತಾರೆ, ಬ್ರಹ್ಮನ ಶಕ್ತಿಶಾಲಿ ಸಂಕಲ್ಪದ ಕಾರಣ ಬ್ರಹ್ಮನ ಚಿತ್ರದ ಎದುರುಗಡೆ ಕೂತರೂ ಕೂಡ ಅಲ್ಲಿ ಏನು ಸಿಗ್ತದೆ? ಒಂದು ಚೈತನ್ಯ ಶಕ್ತಿ ಸಿಗ್ತದೆ. ಅದರ ಅನುಭವ ಬಹಳಷ್ಟು ಜನರಿಗೆ ಆಗಿದೆ, ಹಿಂದೆನೂ ಆಗಿದೆ, ಮುಂದೇನೂ ಆಗ್ತದೆ. तो बाप दादा रचना को देख हर्षित हो रहे हैं. ಬಾಪ್ ದಾದಾ ಎಲ್ಲ ರಚನೆಗಳನ್ನು ನೋಡಿ ಖುಷಿ ಆಗ್ತಿದ್ರು. ಅಭಿ ಆಗೆ ಅವ್ರ ಭಿ ಶಕ್ತಿಶಾಲಿ ರಚನಾ ಕಾ ಪ್ರತ್ಯಕ್ಷ ಸಬೂತ್ ದೇತೆ रहेंगे. ಇನ್ನು ಮುಂದೆ ಮುಂದೆ ಹೋದ ಹಾಗೆ ಶಕ್ತಿಶಾಲಿ ರಚನೆಯ ಪ್ರತ್ಯಕ್ಷ ಸಬೂತ್ ಕೊಡ್ತಾರೆ. डबल विदेशियों की सेवा के समय के हिसाब से अब बचपन का समय समाप्त हुआ. ಬಾಬಾ ಹೇಳ್ತಾರೆ, ಡಬಲ್ ವಿದೇಶಿಯರ ಸೇವೆಯ ಸಮಯದ ಲೆಕ್ಕದಲ್ಲಿ ಈಗ ಬಚಪನ್ ಕಾ ಸಮಯ, ಬಾಲ್ಯದ ಸಮಯ ಸಮಾಪ್ತಿ ಆಯಿತು. ಅಭಿ ಅನುಭವಿ ಬನ್ ಚಾರೋ ಓರ್ ಕೋ ಭಿ ಅಚಲ್ ಅಡೋಲ್ ಬನಾನೆ ಕಾ ಅನುಭವ ಕರಾನೆ ಕಾ ಸಮಯ ಹೇ. ಈಗ ನೀವು ಅನುಭವಿ ಆಗಿದ್ದೀರಾ, ನಾಲ್ಕು ಕಡೆಗೆ ಅಚಲ್ ಅಡೋಲ್ ಆಗಿ ಎಲ್ಲರಿಗೂ ಅನುಭವ ಮಾಡಿಸುವಂಥ ಸಮಯ ಇದು. ಅಭಿ ಖೇಲ್ ಕರ್ನೆ ಕಾ ಸಮಯ ಸಮಾಪ್ತ ಹುವಾ. ಈಗ ಮಕ್ಕಳಿಲ್ಲ, ನೀವು ದೊಡ್ಡವರಾಗಿದ್ದೀರಾ, ಆಟ ಆಡೋದು ಸಮಾಪ್ತ ಆಯಿತು ಅಂತ ಹೇಳ್ತಾರೆ ಬಾಬಾ. अब सदा समर्थ बन निर्बल आत्माओं को समर्थ बनाते चलो. ಈಗ ಸದಾ ಸಮರ್ಥ ಆಗಿ ನಿರ್ಬಲ ಆತ್ಮಗಳಿಗೆ ಸಮರ್ಥ ಮಾಡಬೇಕು,
आप लोगों में निर्बलता के संस्कार होंगे तो दूसरों को भी ನಿರ್ಬಲ್ बनाएंगे. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ನಿರ್ಬಲತಾ ಸಂಸ್ಕಾರ ಇತ್ತು ಅಂದರೆ ಇನ್ನೊಬ್ಬರನ್ನು ಏನು ಮಾಡ್ತೀರಾ, ನಿರ್ಬಲ ಮಾಡಿಬಿಡ್ತೀರಾ. ಸಮಯ ಕಮ್ ಹೇ और ರಚನಾ ज़्यादा से ज़्यादा आने वाली है. ಸಮಯ ಬಹಳಷ್ಟು ಕಡಿಮೆ ಇದೆ, ರಚನೆಗಳು ಇನ್ನೂ ಹೆಚ್ಚೆಚ್ಚಿಗೆ ಬರ್ತಾರೆ. ಇತನಿ ಸಂಖ್ಯಾ ಮೇ ಹಿ ಖುಷ್ ನಹಿ ಹೋ ಜಾನಾ ಕಿ ಬಹುತ್ ಹೋ ಗಯೆ. ಇಷ್ಟೇ ಸಂಖ್ಯೆಯಲ್ಲಿ ಖುಷಿ ಆಗಬೇಡ್ರಿ ಭಾಳಷ್ಟು ಮಂದಿ ಬಂದರು ಅಂತ. ಅಭಿ ತೋ ಸಂಖ್ಯಾ ಬಡನಿ ಹೇ ಇನ್ನೂ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಆಗ್ತದೆ. ಲೇಕಿನ್ ಜೈಸೆ आपने इतना समय पालना ली और जिस विधि से आप लोगों ने पालना ली अब वह परिवर्तन होता जाएगा. ಆದರೆ ನೀವು ಎಷ್ಟು ಸಮಯ ಪಾಲನಾ ತಗೊಂಡಿದ್ದೀರಾ, ಯಾವ ವಿಧಿಯಿಂದ ಪಾಲನಾ ತಗೊಂಡಿದ್ದೀರಿ, ಈಗ ನೀವು आप लोगों ने पालना ली, ತಾವು ಪಾಲನಾ ತಗೊಂಡಿದ್ದೀರಾ. अब वह परिवर्तन होता जाएगा, ಅದು ಪರಿವರ್ತನ ಆಗ್ತಾ ಹೋಗ್ತದೆ. जैसे 50 वर्षों की पालना वाले गोल्डन जुबली वालों में और सिल्वर जुबली वालों में अंतर रहा है ना. 50 ವರ್ಷ ಪಾಲನೆ ತಗೊಂಡವ್ರಿಗೂ 25 ವರ್ಷ ಪಾಲನೆ ತಗೊಂಡವರಲ್ಲಿ ಅಂತರ ಇದೆ. ऐसे पीछे आने वालों में अंतर होता जाएगा. ಹಿಂದಿಂದ ಬಂದವರಲ್ಲಿನೂ ಕೂಡ ಅಂತರ ಇರ್ತದೆ. ಥೋಡೆ ಸಮಯ ಮೇ ಉನ್ಹೇ ಶಕ್ತಿಶಾಲಿ ಬನಾನಾ ಹೇ, ಸ್ವಲ್ಪ ಸಮಯದಲ್ಲಿ ಅವರನ್ನು ಏನು ಮಾಡಬೇಕಾಗಿದೆ, ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗ್ತದೆ. ಸ್ವಯಂ ಉನ್ಹೋಂಕಿ ಶ್ರೇಷ್ಠ ಭಾವನಾತ್ತು ಹೋಗಿ, ಸ್ವಯಂ ಅವರಲ್ಲಿನೂ ಕೂಡ ಶ್ರೇಷ್ಠ ಭಾವನೆ ಇರ್ಬೋದು. ಲೇಕಿನ್ आप सभी को भी ऐसे थोड़े समय में आगे बढ़ने वाले बच्चों को अपने संबंध और संपर्क का सहयोग देना ही है. ಆದರೆ ತಾವು ಎಲ್ಲರೂ ಏನಂತಾರೆ ಬಾಬಾ, ಸ್ವಲ್ಪ ಸಮಯದಲ್ಲಿ ಆಗೆ ಬಡನೆ ವಾಲೆ ಬಚ್ಚೋಂಕೋ ಅಪನೇ ಸಂಬಂಧ, ಮುಂದೆ ಮುಂದೆ ಹೋಗ್ತಕ್ಕಂಥ ಮಕ್ಕಳನ್ನು ತಮ್ಮ ಸಂಬಂಧ ಸಂಪರ್ಕದಲ್ಲಿ ಸಹಯೋಗ ಕೊಡಬೇಕು. ಜಿಸ್ಸೆ ಉನ್ಹೋಂಕೋ ಸಹಜ ಆಗೆ ಬಡನೆ ಕಾ ಉಮಂಗ್ ಅವರು ಹಿಮ್ಮತ್ ಹೋ, ಇದರಿಂದ ಅವ್ರಿಗೇನಾಗ್ತದೆ, ಸಹಜವಾಗಿ ಮುಂದೆ ಹೋಗಲಿಕ್ಕೆ ಶಕ್ತಿ ಬರ್ತದೆ, ಧೈರ್ಯ ಬರ್ತದೆ. ಅಭಿ ಯಹ ಸೇವಾ ಬಹುತ್ ಹೋನಿ ಹೇ, ಈಗ ಈ ಸೇವಾ ಬಹಳಷ್ಟು ಆಗಬೇಕಿದೆ. ಸಿರ್ಫ್ ಅಪ್ನೇ ಲಿಯೇ ಶಕ್ತಿಯ ಜಮಾ ಕರ್ನೆ ಕಾ ಸಮಯ ನಹಿ ಹೇ, ನಿಮ್ಮೊಳಗಷ್ಟೇ ಶಕ್ತಿ ತುಂಬಿಕೊಳ್ಳುವಂಥ ಸಮಯ ಅಲ್ಲ. ಲೇಕಿನ್ ಅಪ್ನೇ ಸಾಥ್ ಸಾಥ್ ಔರೋं को प्रति भी शक्तियाँ इतनी जमा करनी है जो औरों को भी सहयोग दे सको. ನಿಮ್ಮಲ್ಲಿ ಇಷ್ಟು ಶಕ್ತಿಗಳನ್ನು ತುಂಬಿಕೊಳ್ಬೇಕು. ಈಗ ಬರುವಂಥ ಎಲ್ಲ ಆತ್ಮಗಳಿಗೂ ಕೂಡ ನೀವೇನು ಮಾಡಬೇಕಾಗ್ತದೆ, ಸಹಯೋಗ ಕೊಡಬೇಕಾಗ್ತದೆ. सिर्फ सहयोग लेने वाले नहीं लेकिन देने वाले बनना है. ಕೇವಲ ಬೇರೆಯವರಿಂದ ಸಹಯೋಗ ತಗೊಳ್ಳೋರಾಗಬೇಡಿ, ಎಲ್ಲರಿಗೂ ಸಹಯೋಗ ಕೊಡುವಂಥವರಾಗಿ. जिनको 2 वर्ष भी हो गया है उनके लिए 2 वर्ष भी कम नहीं है. थोड़े टाइम में सब अनुभव करना है. जैसे वृक्ष में दिखाते हो ना, लास्ट आने वाली आत्माएं भी 4 स्टेजेस से पास ಜರೂರ್ ಹೋತಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಟೈಮ್ ಇಲ್ಲ, ಎಲ್ಲರಿಗೂ ಅನುಭವ ಮಾಡಿಸ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ವೃಕ್ಷದಲ್ಲಿ ತೋರಿಸಿದ್ದಾರೆ, ಲಾಸ್ಟ್ ಬರುವಂಥ ಆತ್ಮಗಳು ಕೂಡ 4 ಸ್ಟೇಜಸ್ನಿಂದ ಪಾಸ್ ಆಗಬೇಕಾಗ್ತದೆ. ಫಿರ್ ಚಾಹೆ 10-12 जन्म भी हो या कितने भी हो तो पीछे आने वालों को भी थोड़े समय सर्वशक्तियों का अनुभव करना ही है. ಅದಕ್ಕೆ ಹೇಳ್ತಾರೆ ಬಾಬಾ, ಅವ್ರು ಏನೇ ಇರಲಿ, ಅಷ್ಟೇ ಜನ್ಮ ತಗೊಳ್ಳಿ, ಅವ್ರಿಗೂ ಹಿಂದೆ ಬರೋರಿಗೆ ನೀವೇನು ಮಾಡಬೇಕು, ನಿಮ್ಮ ಶಕ್ತಿಗಳಿಂದ ಅನುಭವ ಮಾಡಿಸ್ಬೇಕು. ಸ್ಟೂಡೆಂಟ್ ಲೈಫ್ ಕಾ ಭಿ और साथ साथ ಸೇವಾಧಾರಿ ಕಾ ಭಿ ಅನುಭವ ಕರ್ನಾ. ಬಾಬಾ ಹೇಳ್ತಾರೆ, ನೀವು ಸ್ಟೂಡೆಂಟ್ ಲೈಫದ ಜೊತೆಗೆ ಸೇವಾಧಾರಿಯಾಗಿ ಅನುಭವ ಮಾಡಿಸ್ಬೇಕು. ಸೇವಾಧಾರಿ ಕೋ ಸಿರ್ಫ್ ಕೋರ್ಸ್ ಕರಾನಾ ಯಾ ಭಾಷಣ ಕರ್ನಾ ನಹಿ ಹೇ. ಸೇವಾಧಾರಿ ಅರ್ಥಾತ್ ಸದಾ ಉಮಂಗ್ ಉತ್ಸಾಹ ಕಾ ಸಹಯೋಗ ದೇನಾ. ಸೇವಾ ಮಾಡೋದು ಅಂತಂದರೆ ಕೋರ್ಸ್ ಮಾಡೋದು, ಭಾಷಣ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಉಮಂಗ್ ಉತ್ಸಾಹವಾದ ಸಹಯೋಗವನ್ನು ಕೊಡಬೇಕು. ಶಕ್ತಿಶಾಲಿ ಬನಾನೆ ಕಾ ಸಹಯೋಗ ದೇನಾ, ಥೋಡೆ ಸಮಯ ಮೇ ಸರ್ವ ಸಬ್ಜೆಕ್ಟ್ಸ್ ಪಾಸ್ ಕರ್ನಿ ಹೇ. ಪಾಪ ಹೇಳ್ತಾರೆ, ಶಕ್ತಿಶಾಲಿ ಸಹಯೋಗ ಕೊಡೋದ್ರ ಜೊತೆಗೆ ಸ್ವಲ್ಪ ಸಮಯದಲ್ಲಿ 4 ಸಬ್ಜೆಕ್ಟ್ನಲ್ಲಿ ನೀವೇನಾಗಬೇಕಾಗ್ತದೆ, ಪಾಸ್ ಆಗಬೇಕಾಗ್ತದೆ. ಇತನಾ ತೀವ್ರ ಗತಿ ಸೆ ಕರೆಂಗೆ ತಬ್ ತೋ ಪಹುಂಚೆಂಗೆ ನಾ. ಇಷ್ಟೊಂದು ತೀವ್ರಗತಿಯಿಂದ ಮಾಡಿದ್ರೆ ಅಷ್ಟೇ ನೀವು ಬಂದ್ಬಿಡ್ತೀರಾ. इसलिए 1-2 का सहयोग बनना है, 1-2 के योगी नहीं बनना है.
ಬಾಬಾ ಹೇಳ್ತಾರೆ, ಆದ್ದರಿಂದ ಎಲ್ಲರಿಗೂ ನೀವು ಸಹಯೋಗಿ ಆಗಬೇಕು, ಒಬ್ಬರಿಬ್ಬರಿಗೆ ಯೋಗಿ ಆಗೋದಲ್ಲ. ಏಕ್ ದೋ ಸೆ ಯೋಗ ಲಗಾನ ನಹಿ ಶುರು ಕರ್ನ. ಬಾಬಾ ಹೇಳ್ತಾರೆ, ಏಕ್ ದೋ ಸೆ, ಒಬ್ಬರು ಇಬ್ಬರಿಂದ ಯೋಗ ಮಾಡೋದು ಇಲ್ಲ ಅಂತ ಹೇಳ್ತಾರೆ ಬಾಬಾ. सहयोगी आत्मा सदा सहयोग से बाप के समीप और समान बना देती है. ಸಹಯೋಗಿ ಆತ್ಮ ಅಂತಂದರೆ ಯಾವಾಗಲೂ ಸಹಯೋಗದಿಂದ ತಂದೆಯ ಸಮೀಪ ಮತ್ತು ಸಮಾನ್ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಆಪ್ ಸಮಾನ್ ನಹಿ ಲೇಕಿನ್ ಬಾಪ್ ಸಮಾನ್ ಬನಾನಾ ಹೇ. ನಿಮ್ಮ ಸಮಾನ ಮಾಡೋದಲ್ಲ, ಎಲ್ಲ ಆತ್ಮಗಳನ್ನು ತಂದೆಯ ಸಮಾನ ಮಾಡೋದು. जो भी अपने कमजोरी हो उनको यहाँ ही छोड़ जाना है. ಏನಾದರೂ ನಿಮ್ಮ ಹತ್ರ ಕಮ್ಜೋರಿಗಳಿದ್ದರೆ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಬಾಬಾ. ವಿದೇಶ ಮೇಲೆ ನಹಿ ಲೇ ಜಾನ, ವಿದೇಶಕ್ಕೆ ತಗೊಂಡು ಹೋಗಬೇಡಿ. ಶಕ್ತಿಶಾಲಿ ಆತ್ಮ ಬನ್ ಶಕ್ತಿಶಾಲಿ ಬನಾನಾ ಹೇ. ಶಕ್ತಿಶಾಲಿ ಆತ್ಮ ಆಗಿ ಶಕ್ತಿಶಾಲಿಯನ್ನಾಗಿ ಮಾಡೋದಿದೆ. ಯಹಿ ವಿಶೇಷ ದೃಢ ಸಂಕಲ್ಪ ಸದಾ ಸ್ಮೃತಿ ಮೇ ಹೋ. ಈ ವಿಶೇಷ ದೃಢ ಸಂಕಲ್ಪ ಯಾವಾಗಲೂ ಸ್ಮೃತಿನಲ್ಲಿದೆಯಾ? ಅಚ್ಛಾ, ಓಂ ಶಾಂತಿ.